ತುಂಬಾ ಜನಕ್ಕೆ ಹೇಳೋದೇನಪ್ಪ ಅಂತಂದ್ರೆ ನಿಮ್ಮ ಕೋಳಿಗಳು ಅಂತಂದ್ರೆ ಇವಾಗ ತುಂಬಾ ಜನ ಏನ್ ಅನ್ಕೊಂಡಿದ್ದೀರಾ ಅಂದ್ರೆ ಬಾತ್ ಕೋಳಿಗಳಿದ್ರೆ ಟರ್ಕಿ ಕೋಳಿಗಳಿದ್ರೆ ಮತ್ತೆ ಈ ತರದ್ರಲ್ಲೆಲ್ಲ ರೋಗಗಳು ಬರುತ್ತೆ ಮತ್ತೆ ಇದರಲ್ಲೆಲ್ಲ ರೋಗ ಲಕ್ಷಣಗಳು ಜಾಸ್ತಿ ಬರುತ್ತೆ ಅಂತ. ಬಟ್ ಅದ್ರಲ್ಲಿ ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ ನಿಮಗೆ ಯಾವುದೇ ರೋಗ ಬರಬೇಕಾದ್ರೂ ಅದದು ಪ್ರಾಣಿಗಳಿಗೆ ಅದ್ರ ಪಕ್ಷಿಗಳಲ್ಲಿ ನೀವೇನೇ ಸಾಕಿದ್ರು ಬರೋಕ್ಕೂ ಮುಂಚೆ ನೀವು ಔಷಧಿಗಳು ಹಾಕೊಂಡು ಎಚ್ಚರಿಕೋತು ಅಂತಂದ್ರೆ ಯಾವುದೇ ರೀತಿ ರೋಗ ಲಕ್ಷಣಗಳು ಬರುವುದಿಲ್ಲ. ಅದು ಮುಟ್ಬಿಟ್ಟು ನೀವೇನಾದರೂ ಆಮೇಲೆ ಅಂತಂದ್ರೆ ಫೈನಲ್ ಸ್ಟೇಜ್ ಆದಮೇಲೆ ಹೋಗಿ ಔಷಧಿಗಳು ಕೊಡೋದು, ಮೆಡಿಷನ್ ಕೊಡೋದು, ಮತ್ತು ಅದಕ್ಕೆ ಹುಷಾರು ತಪ್ಪದಾದಮೇಲೆ ನೀವೇನಾದರೂ ಮೆಡಿಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತೀನಿ ಅಂದರೆ ಮಾತ್ರ ರೋಗ ಲಕ್ಷಣಗಳು ಜಾಸ್ತಿ ಬರೋದು. ನೀವು ಕೋಳಿ ಜೊತೆ ಯಾವುದೇ ಪ್ರಾಣಿ ಪಕ್ಷಿ ಇಡ್ರಿ ಮತ್ತು ಕೋಳಿ ಜೊತೆ ಯಾವುದೇ ಪ್ರಾಣಿ ಪಕ್ಷಿ ಸಾಕಿ ಏನೇ ಮಾಡಿದ್ರು ನಿಮಗೆ ರೋಗಗಳು ಬರೋದಿಲ್ಲಪ್ಪ ಅಂತಂದರೆ ನಿಮ್ಮ ಕೋಳಿಗಳಲ್ಲಿ ಏನಿರುತ್ತೆ ಅದು ಅಂತಂದರೆ ನೀವು ನೀಟ್ನೆಸ್ ಆಗಿ ಇಟ್ಕೊಂಡಿಲ್ಲ. ಮತ್ತು ಕೋಳಿಗಳಿಗೆ ಅದು ಒಂದೊಂದು ಸ್ಟೇಜಲ್ಲೇ ಒಂದೊಂದು ಸ್ಟೆಪ್ಪಲ್ಲೇ ಗೊತ್ತಾಗುತ್ತೆ ನಾಟಿ ಕೋಳಿಗಳಿಗೆ ರೋಗಗಳು. ಅಂದರೆ ಒಂದೇ ದಿನದಿಂದ ಯಾವ ಥರ ತೂಗುಡಿಸುತ್ತೆ, ಒಂದೇ ದಿನದಿಂದ ಯಾವ ಥರ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ ಮತ್ತು ವೀಕ್ ಆಗುತ್ತೆ, ಇದೆಲ್ಲ ಗೊತ್ತಾಗೋದು ನಿಮಗೆ ಕೋಳಿ ಗೊತ್ತಾದ ತಕ್ಷಣ ಮೆಡಿಷನ್ ಹಾಕೋಬಿಡ್ತು ಅಂದರೆ ಯಾವ ಕೋಳಿನೂ ಸಾಯೋದಿಲ್ಲ. ಅಂತಂದರೆ ತುಂಬ ಜನ ಅದನ್ನು ನಿಮ್ಗೆ ಗೊತ್ತಿಲ್ಲಂತೆ ನೀವು ಅರ್ಥನೇ ಮಾಡ್ಕೊಂಡಿರಲ್ಲ. ಅದನ್ನು ಡೈರೆಕ್ಟಾಗಿ ನೀವೇನು ಮಾಡ್ತೀರಾ ಅಂತಂದರೆ ಇವಾಗ ಅರ್ಥನೇ ಆಗದಂತೆ ಮೆಡಿಷನ್ ಹಾಕೋದು, ಮತ್ತು ಅರ್ಥನೇ ಆಗದಂತೆ ಇವೇನೇನೋ ಹಾಕೋದು, ಮತ್ತು ತುಂಬ ಜನ ಯಾರ್ಯಾರಿಗೆ ಹೇಳಿದ ಮೆಡಿಷನ್ಸು ಅಂತಂದರೆ ಈಗ ಪಶು ಇಲಾಖೆಗಳಲ್ಲಿ ಅಲ್ವಾ, ಇಲ್ಲ ಅಂತಂದರೆ ಎಲ್ಲಾದರೂ ಯಾವ್ದಾರ ಮೆಡಿಷನ್ ಕೊಟ್ಟವ್ರೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆ್ಯಂಟಿಬಯೋಟಿಕ್ ಹಾಕೋದು ಬೇಡ. ಅಂದರೆ ತುಂಬ ಜನ ಮಾಡ್ತಾರೋದೇನಪ್ಪ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆ್ಯಂಟಿಬಯೋಟಿಕ್ ಹಾಕೋದು. ಅಂತಂದರೆ ಸುಮ್ಮನೆ ಇರೋದೇ ಬಿಟ್ಬಿಟ್ಟು ಕೋಳಿಗಳಿಗೆ ಆ ಮೆಡಿಷನ್ ಅಂತೆ ಈ ಮೆಡಿಷನ್ ಅಂತೆ ಅಂತ ಹಾಕ್ತಾನೆ ಇರೋದು. ಮತ್ತು ಸುಮ್ಮನೆ ಇವಾಗ ಏನೋ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಇರೋದಿಲ್ಲ. ಅದಾದಮೇಲೆ ಇನ್ನೊಂದು ಯಾವುದೋ ಹೇಳಿದ್ರು ಅಂತ ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಮೆಡಿಷನ್ ಕೊಡಬೇಡಿ. ಅಚ್ಚುಕಟ್ಟಾಗಿ ಹಾಕೋರು ನಿಧಾನಕ್ಕೆ ನೀಟಾಗಿ ನೋಡ್ಕೊಂಡು ಮೆಡಿಷನ್ ಹಾಕಿ, ಮತ್ತು ನೀಟಾಗಿ ಯಾವ ಟೈಮ್ಗೆ ಯಾವ ಮೆಡಿಷನ್ ಕೊಡ್ಬೇಕು ಅದು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್.